ಹುಸೇನಪ್ಪ ಸ್ವಾಮಿ ಮಾದಿಗ ಕೇಶ ಮುಂಡನೆ ಮಾಡಿಕೊಂಡು ಒಳಮೀಸಲಾತಿ ಜಾರಿಗೆ ಒತ್ತಾಯಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಳಮೀಸಲಾತಿ ತಕ್ಷಣ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಬುಧವಾರ ಅಖಿಲ ಭಾರತ ಮಾದಿಗ ದಂಡೋರ ಸಮಿತಿ ಪ್ರತಿಭಟನೆ ನಡೆಸಿತು. ನಗರದ ಡಾಕ್ಟರ್ ಬಾಬು ಜಗಜೀವನರಾವ್ ವೃತ್ತದಿಂದ ಆರಂಭವಾದ ಪ್ರತಿಭಟನೆ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿತು. ಇದೇ ವೇಳೆ ಸಮಿತಿ ಅಧ್ಯಕ್ಷ ಹುಸೇನಪ್ಪ ಸ್ವಾಮಿ ಮಾದಿಗ ಕೇಶ ಮುಂಡನೆ ಮಾಡಿಕೊಂಡರು. ಈ ವೇಳೆ ಮಾತನಾಡಿದ ಸಮಿತಿ ರಾಜ್ಯಾಧ್ಯಕ್ಷ ಬಿ. ಹುಸೇನಪ್ಪ ಸ್ವಾಮಿ ಮಾದಿಗ ನಿವೃತ್ತ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯಂತೆ ಪರಿಶಿಷ್ಟ ಜಾತಿಯ ಒಳಮೀಸಲಾತಿ ಜಾರಿಗೆ ಸುಪ್ರೀಂಕೋರ್ಟ್ ಆಯಾ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಕೊಟ್ಟಿದೆ. ಹೀಗಿದ್ದರೂ ಆದೇಶ ನೀಡಿ 6-7 ತಿಂಗಳು ಕಳೆದರೂ ಒಳಮೀಸಲಾತಿ ಜಾರಿಗೊಳಿಸಲು ರಾಜ್ಯ ಸರ್ಕಾರ ಮೀನಾಮೇಷ ಮಾಡುತ್ತಿದೆ. ನ್ಯಾಯಾಲಯದ ಆದೇಶದಂತೆ ನ್ಯಾಯಮೂರ್ತಿ ಸದಾಶಿವ ಆಯೋಗದ ದತ್ತಾಂಶ ಪ್ರಕಾರ ಮಾದಿಗರಿಗೆ ಒಳಮೀಸಲಾತಿ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿದರು. ಒಳ ಮೀಸಲಾತಿ ಜಾರಿಗೊಳಿಸದೆ ಕಾಲಹರಣ ಮಾಡುವ ಮೂಲಕ ಮಾದಿಗರ ಹಕ್ಕನ್ನು ಕಸಿದು ಮೋಸ ಮಾಡಲಾಗುತ್ತಿದೆ. ಈ ಕುರಿತು ಸದನದಲ್ಲಿ ಸಚಿವರು, ಶಾಸಕರು ಧ್ವನಿ ಎತ್ತುತ್ತಿಲ್ಲ ಎಂದು ಕಿಡಿಕಾರಿದ ಅವರು, ಜಿಲ್ಲಾಧಿಕಾರಿಗಳು ಮಾದಿಗರ ವಿವಿಧ ಬೇಡಿಕೆಗಳ ಹಕ್ಕೊತ್ತಾಯ ಪರಿಗಣಿಸದೆ ವಿಳಂಬ ನೀತಿ ಅನುಸರಿಸುತ್ತಿದ್ದಾರೆ ಎಂದು ದೂರಿದರು. ಸಮಿತಿ ಜಿಲ್ಲಾಧ್ಯಕ್ಷ ಡಿ. ಹುಲ್ಲೇಶ ಬೂದಗುಂಪ, ಕಾರ್ಯಾಧ್ಯಕ್ಷ ಹನುಮಂತಪ್ಪ ಬಳ್ಳಾರಿ, ಪ್ರಧಾನ ಕಾರ್ಯದರ್ಶಿ ಗುಡದಪ್ಪ ಬಂಗಿ, ಹುಲಗಪ್ಪ ಹಿರೇಮನಿ, ಬಸವರಾಜ ನಡುವಲಮನಿ, ಶರಣಪ್ಪ ಹಿರೇಮನಿ, ದೇವಪ್ಪ ಹರಿಜನ, ಪ್ರಭುರಾಜ ಕಡೇಮನಿ, ಯಮನೂರಪ್ಪ, ಮಹೇಶ ಹಿರೇಮನಿ, ನಾಗರಾಜ ತಳಕಲ್ ಸೇರಿದಂತೆ ಅನೇಕರು ಇದ್ದರು. ಸಂವಿಧಾನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಸಂವಿಧಾನಾತ್ಮಕ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಆದೇಶ ಪ್ರಕಾರ ಈಗ ನೀವು ಜಾರಿ ಮಾಡಿ ಸ್ವಾಮಿ. ಬ್ಲಾಕ್ ಲಾಗ್ ಆಮೇಲೆ ತುಂಬಿ ಹಂಗ ತುಂಬಿದ್ರೆ 35 ವರ್ಷ ಸಮಾಜ ತನ್ನ ಹಕ್ಕುಗಳಂತ ತನ್ನ ಆರ್ಥಿಕ ಬೆಳಿತೈತೆ. ಈಗ ನೀವು ಬ್ಲಾಕ್ ಲಾಗ್ ತುಂಬಿ ಒಳ ಮೀಸಲಾತಿ ಮಾಡಿದ್ರೆ ಮತ್ತೆ 30 ವರ್ಷ 35 ವರ್ಷ ಈ ಸಮಾಜ ಮತ್ತೆ ಸಾಯ್ತದೆ ಸ್ವಾಮಿ. ಅದಕ್ಕೆ ಅವಕಾಶ ಕೊಡಬೇಡ್ರಿ. ಕೊಡಿ ಮತ್ತೆ ಒಳ ಮೀಸಲಾತಿ ಕೊಡಿ. ಆಮೇಲೆ